ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಗ್ಲೆನೆಗಲ್ಸ್ ಹಾಸ್ಪಿಟಲ್ ಬೆಂಗಳೂರು ಕ್ಲಸ್ಟರ್ ಸ್ತನ ಕ್ಯಾನ್ಸರ್ನ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಆರಂಭಿಕ ಪತ್ತೆಯ ಜೀವ ಉಳಿಸುವ ಶಕ್ತಿಗಾಗಿ ಮೀಸಲಿರುವ ಉತ್ಸಾಹಭರಿತ ಮೋಟಾರ್ ಸೈಕಲ್ ರ್ಯಾಲಿಯನ್ನ ವೀಲ್ಸ್ ಆಫ್ ಹೋಮ್ ಎ ರೈಡ್ ಫಾರ್ ಬೆಸ್ಟ್ ಹೆಲ್ತ್ ಅನ್ನುವ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಆಯೋಜಿಸಿತು. ಮೇ 4, 2025ರಂದು ಬೈಕರ್ ಟ್ರೋಟಲ್ ಸಹಯೋಗದೊಂದಿಗೆ ರಿಚ್ಮಂಡ್ ರಸ್ತೆ ಸೌಲಭ್ಯದಿಂದ ನಡೆದ ಈ ಇವೆಂಟ್ನಲ್ಲಿ 100ಕ್ಕೂ ಹೆಚ್ಚು ಬೈಕರ್ಗಳು, ಆರೋಗ್ಯ ವೃತ್ತಿಪರರು, ಬದುಕುಳಿದವರು ಮತ್ತು ಸಮುದಾಯದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಸ್ತನ ಕ್ಯಾನ್ಸರ್ ಜಾಗೃತಿ ಸವಾರಿಯು ಗ್ಲೆನೆಗಲ್ಸ್ ಆಸ್ಪತ್ರೆ ರಿಚ್ಮಂಡ್ ರಸ್ತೆಯಿಂದ ಪ್ರಾರಂಭವಾಗಿತ್ತು. ಎರಡು ಕಡೆ ಮಾಡ್ತಾರೆ. ಸರ್ ಹೆಲ್ಮೆಟ್ ಲಂಪ್ ಇದೆ ಅಂದ್ರೆ ಎಲ್ಲವೂ ಕ್ಯಾನ್ಸರ್ ಅಲ್ಲ, ಎಲ್ಲ ಲಂಪಿಗೂ ಸರ್ಜರಿ ಬೇಕಿಲ್ಲ. ಐ ಥಿಂಕ್ ದೀಸ್ ಆರ್ ದ ಟೂ ಮೆಸೇಜಸ್ ದಟ್ ವಿ ವಾಂಟೆಡ್ ಟು ಗಿವ್. ಮೇಕ್ ಇಟ್ ಅವೇರ್ ಟು ದ ಪಬ್ಲಿಕ್. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಎಸ್ಪೆಷಲಿ ಇನ್ ವಿಮೆನ್, ಯು ಎಕ್ಸಾಮಿನ್ ಯೋರ್ ಬ್ರೆಸ್ಟ್. ಇಫ್ ಯು ಫೈಂಡ್ ದರ್ ಇಸ್ ಎನಿ ಡಿಫಿಕಲ್ಟಿ, ಏನೋ ತೊಂದರೆ ಇದೆ ಅಂದ್ರೆ ಆಲ್ವೇಸ್ ರೀಚ್ ಔಟ್. ದರ್ ಆರ್ ಇನಫ್ ಪೀಪಲ್ ಟು ಹೆಲ್ಪ್ ಯು ಔಟ್. ಸೊ ಆಸ್ ಡಾಕ್ಟರ್ ರಾಜೀವ್ ಸೆಡ್, ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಅರ್ಲಿ ಡಿಟೆಕ್ಷನ್ ಇಸ್ ದ ಕೀ. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ರಾಜೀವ್ ವಿಜಯ್ ಕುಮಾರ್ ಅಂತ. ನಾನೊಬ್ಬ ಮೆಡಿಕಲ್ ಆಂಕಾಲಜಿಸ್ಟ್, ಅಂದ್ರೆ ಕ್ಯಾನ್ಸರ್ ತಜ್ಞನು. ಸೊ ಈಗ ಯಾಕೆ ಬೈಕ್ ರ್ಯಾಲಿ ಮಾಡಬೇಕಾಗಿತ್ತು? ಇದಕ್ಕೆ ಇದು ಬೇಸಿಕ್ಲಿ ಏನು ಗೊತ್ತಾ, ಈಗ ಈ ಅವೇರ್ನೆಸ್ ಏನಾದರೂ ಒಂದು ಮಾಡಿದ್ರೆ, ಹಲ್ಚಲ ಇದ್ರೆ ಜನ ನೋಡ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ಗೆ ಮುಂಚೆ ಹೇಳಿರೋ ಥರ ಇಟ್ ಇಸ್ ಅ ಕಂಪ್ಲೀಟ್ಲಿ ಕ್ಯೂರಬಲ್ ಡಿಸೀಸ್. ಅರ್ಲಿ ಸ್ಟೇಜ್ನ ಡಿಟೆಕ್ಟ್ ಮಾಡಿದ್ರೆ ಬೇಗ ಅದು ವಾಸಿ ಆಗುತ್ತೆ. ಕಂಪ್ಲೀಟ್ ಲೈಫ್ ನಾವು ಬಾಳಬಹುದು ಅದ್ರ ಜೊತೆಗೆ. ಸೊ ಇಂಪಾರ್ಟೆಂಟ್ ಏನಂದ್ರೆ, ಈಗ ನಾವೆಲ್ಲ ಹೇಳಿದೀವಿ, ಇಲ್ಲಿ ಯಾರು ಮೇನ್ ಹೀರೋಸ್ ಗೊತ್ತಾ? ನೀವುಗಳು. ಬಿಕಾಸ್ ಈ ಆ ಒಂದು ಬೆಳಕು ನಾವು ಹೇಳಿದೀವಿ, ಅದ್ರ ಬಗ್ಗೆ ತೋರಿಸ್ಕೊಂಡಿದೀವಿ. ಈ ಬೆಳಕನ್ನ ಪ್ರತಿ ಮನೆಗೆ ತಲುಪಿಸೋದು ನಿಮ್ಮ ಕರ್ತವ್ಯ. ನೀವ್ ಹೇಗ್ ತೋರಿಸ್ತಿರೋ ಅದೇ ಪ್ರಕಾರ ಪ್ರತಿಯೊಂದು ಯಾರು ವೀಕ್ಷಕರು ನೋಡ್ತಾರೋ ಅದ್ರ ಬಗ್ಗೆ, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಬರುತ್ತೆ. ಸೊ ನಾನು ಡಾಕ್ಟರ್ ಭವ್ಯ, ಗ್ಲೆನಿಗಲ್ಸ್ ಹಾಸ್ಪಿಟಲ್ ವತಿಯಿಂದ ನಾವು ಇವತ್ತು ಬೈಕ್ ರ್ಯಾಲಿ ಕಂಡಕ್ಟ್ ಮಾಡ್ತೀವಿ. ಬ್ರೆಸ್ಟ್ ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಜನರಲ್ ಪಬ್ಲಿಕ್ ಅಲ್ಲಿ. ಬಿಕಾಸ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ತುಂಬಾ ದೊಡ್ಡ ಕಾಯಿಲೆ. ಅದು ಬೇಗ ಕಂಡುಹಿಡಿದಷ್ಟು ಅದಕ್ಕೆ ಟ್ರೀಟ್ಮೆಂಟ್ ಅದಕ್ಕೆ ಚೆನ್ನಾಗಿ ವರ್ಕ್ ಆಗಿ ಅದು ಗುಣಮುಖ ಆಗೋದು ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಕಾಣ್ತೀವಿ. ಅದು ಲೇಟ್ ಆಗಿ ಡಿಟೆಕ್ಟ್ ಆದಾಗ ಅದು ಏನಾಗುತ್ತೆ ಅಂದ್ರೆ ಟ್ರೀಟ್ಮೆಂಟ್ ಅಷ್ಟು ಸರಿಯಾಗಿ ವರ್ಕ್ ಆಗಲ್ಲ, ಮತ್ತೆ ಪೇಷಂಟ್ ಸಕಮ್ ಟು ದ ಡಿಸೀಸ್. ಸೊ ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಏನಿದೆ ಅದನ್ನ ನಾವು ಅತಿ ಶೀಘ್ರದಲ್ಲಿ ನಾವು ಕಂಡುಹಿಡಿಬೇಕು. ಅದಕ್ಕೆ ಎಷ್ಟೊಂದು ಸ್ಕ್ರೀನಿಂಗ್ ಟೆಸ್ಟ್ಗಳಿದೆ, ಆದ್ರೆ ಅದು ಇದೆ, ಅದನ್ನ ಮಾಡಿಸ್ಕೊಬೇಕು ಅಂತ ಹೆಂಗಸರಿಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮನ ಬೈಕ್ ರ್ಯಾಲಿನ ಏರ್ಪಡಿಸಿದ್ವಿ ಗ್ಲೆನಿಗಲ್ಸ್ ವತಿಯಿಂದ. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಎವ್ರಿವನ್. Today what we have done at Gleneagles Hospital, Richmond Road, is very special.
we have done a bike rally to raise awareness about breast health issues. This is to make people aware whenever there is any breast health issues, any symptoms they have, they should reach out to a team of doctors who specialize in breast health care. One of the main reasons of creating awareness is so that every woman can reach out to us. Early detection of breast cancer. We all know that breast cancer is a big problem in our community. We want people to become more aware that they should reach out to us. And for this cause, we have collaborated with Bull Tuskers, who did a brilliant job in the bike rally today. We all enjoyed the ride, but the core essence of that bike rally was really to raise awareness among women so that everyone can make sure that they reach out to a breast specialist wherever they are, so that early detection of any breast problem can be solved in a very swift manner. Very important that this will actually raise awareness among people who are participating today, among the larger community, and then they will seek specialist care, because we have all these facilities in our country now. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.